ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ, ಇದು ನಿರಂತರವಾಗಿ ಅಲ್ಲಲ್ಲೇ ಅವಾಗವಾಗೇ ಆಗ್ತಾ ಇರ್ತದೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಲ್ಪ್ರಿಟ್ಸ್ ಇರ್ತಾರೆ ಅಂತವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮಾಡೇ ಮಾಡ್ತೀವಿ. ಅನೇಕ ಪ್ರಕರಣಗಳು ಈ ರೀತಿ ರಾಜ್ಯದಲ್ಲಿ ಆಗಿದ್ದಾಗ ಅವೆಲ್ಲವನ್ನು ಕೂಡ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಂಡಿದ್ದೀವಿ ಇಲ್ಲಿವರೆಗೂ. ಅದನ್ನೇ ಮುಂದುವರಿಯುತ್ತೆ ಆ ಥರದ್ದು ಘಟನೆಗಳಾದಾಗ. ಈಗ ಮೊನ್ನೆ ಆ ಮಗು ರೇಪ್ ಆಗಿದ್ದ ವಿಚಾರದಲ್ಲಿ ಕೂಡ ಅದು ಹೊರಗಿನವರೆಲ್ಲ ಬಂದು ಈ ರೀತಿ ಮಾನಸಿಕವಾಗಿ ಅವ್ರಗಳಿಗೆ ಏನಾಗ್ತದೆ ಗೊತ್ತಿಲ್ಲ. ನೆನ್ನೆ ಇವನು ಯಾರೋ ಒಬ್ಬ ವ್ಯಕ್ತಿ ಆ ಕೆಚ್ಚಲು ಹಸುವುದು ಕೆಚ್ಚಲು ಕುಯ್ದಿದ್ದವನು ಈ ರೀತಿ ಕೆಲವೆಲ್ಲ ಪ್ರಕರಣಗಳನ್ನು ಭಾಳ ನಾವು ಗಂಭೀರವಾಗಿ ತಗೊಳ್ತಿದ್ದೀವಿ. ಆದರೆ ಆದ್ಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ. ಆಗೋದಕ್ಕೆ ಮುಂಚೆ ನಾವು ಯಾಕೆ ಗೊತ್ತಾಗುತ್ತೆ ನಮಗೆ. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್.